ಕನ್ನಡ ಬಾಂಧವರಿಗೆ ನಮಸ್ಕಾರ. ನಾನು ಪಾರ್ವತೇಶ್ ಬಿಳ್ದಾಳ. ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಗೆಳೆಯ, ಕರ್ನಾಟಕದ ಜನತೆಯ ಬಂಧು ಜಯಕುಮಾರ್ ತೀರ್ಕೊಂಡಿದ್ದಾರೆ. ಜಯಕುಮಾರ್ ಪತ್ರಕರ್ತರಾಗಿ ಹಲವರಿಗೆ ಗೊತ್ತು, ಸಾಮಾಜಿಕ ಕಾರ್ಯಕರ್ತ ಜಯಕುಮಾರ್ ಬಹುತೇಕರಿಗೆ ಗೊತ್ತು. ನಾನು ಇವತ್ತು ಅವರಲ್ಲಿ ಒಬ್ಬ ದಾರ್ಶನಿಕ ಜಯಕುಮಾರ್ ಅವ್ರನ್ನ ಕಂಡೆ ಅಂತಲೇ ಹೇಳಬೇಕು. ಜಯಕುಮಾರ್ ಅವರು ತೀರ್ಕೊಂಡಾಗ 64 ವರ್ಷ. ಹಲವು ತಿಂಗಳ ಹಿಂದೆ ಅವರಿಗೆ ಅನಾರೋಗ್ಯ ಅಂಥೇಳಿ ಗೊತ್ತಾಗಿತ್ತು. ಕ್ಯಾನ್ಸರ್ ತೊಂದರೆ ಆಗಿತ್ತು ಅವರಿಗೆ. ಅದಾದ ನಂತರ ಯಾಕೆ ಅವ್ರನ್ನ ದಾರ್ಶನಿಕ ಜಯಕುಮಾರ್ ಅವ್ರನ್ನ ಕಂಡೆ ನಾನು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ತೀವ್ರತರವಾದ ಕಾಯಿಲೆ ಇದೆ. ಅವರು ಬದುಕಿ ಉಳಿಯೋ ಅವಧಿ ಭಾಳ ಅಲ್ಪಾವಧಿ ಅಷ್ಟೇ ಇರುವ ಸಾಧ್ಯತೆ ಇದೆ ಅಂತ ಗೊತ್ತಾದ ಮೇಲೂ ಜಯಕುಮಾರ್ ಅವರು ಅಧೀರರಾಗಲಿಲ್ಲ, ಕುಗ್ಗಲಿಲ್ಲ, ಡಿಪ್ರೆಷನ್ಗೆ ಒಳಗಾಗಲಿಲ್ಲ. ಅದೇ ಜಯಕುಮಾರ್, ಸದಾ ಚಟುವಟಿಕೆಯಿಂದ ಇರುವಂಥ ಜಯಕುಮಾರ್ನ ನಾವು ನೋಡ್ತಾ ಇದ್ವಿ. ಸದಾ ನಗುಮುಖದ ಜಯಕುಮಾರ್ ಅವ್ರನ್ನ ನೋಡ್ತಾ ಇದ್ವಿ. ಯಾರೇ ಪರಿಚಯದಲ್ಲಿ ಸಿಕ್ಕಿದ್ರು ಅವರ ಕೈ ಕುಲುಕಿ ಅಪ್ಕೊಂಡು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಂಥ ಜಯಕುಮಾರ್ನ ನಾವು ನೋಡ್ತಾ ಇದ್ವಿ. ಅವರ ನಿತ್ಯ ಜೀವನದಲ್ಲಿ ಚಿಕಿತ್ಸೆ ಹೊರತುಪಡಿಸಿ ಉಳಿದ ಯಾವ ದೊಡ್ಡ ಬದಲಾವಣೆಗಳು ಕಂಡು ಬಂದಿಲ್ಲ ಅಂತಲೇ ಹೇಳಬೇಕು. ಇಷ್ಟು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿರೋ ಜಯಕುಮಾರ್ ಇವರೇನಾ ಅಂತ ಅನಿಸುವಷ್ಟು ರೀತಿಯಲ್ಲಿ ಅವರು ಈ ಸಾವಿನ ಸವಾಲನ್ನು, ಅನಾರೋಗ್ಯದ ಸವಾಲನ್ನು ಅವರು ಬಹಳ ದಿಟ್ಟತನದಿಂದ ಎದುರಿಸಿದರು ಅಂತಲೇ ಹೇಳಬೇಕು. ಹಾಗಾಗಿ ನನಗೆ ಒಬ್ಬ ದಾರ್ಶನಿಕ ಜಯಕುಮಾರ್ ಕಂಡರು ಅಂತಲೇ ಹೇಳಬೇಕು. ಸ್ನೇಹಿತರೆ, ಜಯಕುಮಾರ್ ಅವರು ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಕರ್ನಾಟಕದ ಸಾಮಾಜಿಕ ಚಳವಳಿಗಳಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೋಸ್ಕರ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಯಕರ್ತನಾಗಿ, ವಿದ್ಯಾರ್ಥಿ ಯುವಜನರ ಚಳವಳಿಯ ನಾಯಕನಾಗಿ, ಪತ್ರಕರ್ತನಾಗಿ, ಬರಹಗಾರರಾಗಿ, ಸಾಮಾಜಿಕ ಸುಧಾರಣೆಯ ಆಶಯಗಳನ್ನು ಇಟ್ಕೊಂಡು ಬಹಳ ದೀರ್ಘಕಾಲ ಅವರು ಕೆಲಸ ಮಾಡಿದವರು. ಹಾಗೆ ಹೇಳಬೇಕು ಅಂದರೆ, ನಮ್ಮ ಕರ್ನಾಟಕಕ್ಕೆ ಆ ಥರದ್ದೊಂದು ಭಾಳ ಧೀರೋದಾತ್ತವಾದ ತ್ಯಾಗದ ಪರಂಪರೆಯೇ ಇದೆ. ಈ ನೆಲದಲ್ಲಿ ಕಮ್ಯುನಿಸ್ಟ್ ಚಳವಳಿಯ ಸಂಗಾತಿಗಳು, ಸಮಾಜವಾದಿ ಚಳವಳಿಯ ಕಾರ್ಯಕರ್ತರು, ನಾಯಕರು, ದಲಿತ ಚಳವಳಿಯ ಬಂಧುಗಳು, ರೈತ ಚಳವಳಿ ಮತ್ತು ಇನ್ನಿತರ ಸಮಾಜವಾದಿ ಚಳವಳಿ, ಪ್ರಗತಿಪರ ಚಳವಳಿಯ ಮಹಿಳಾ ಚಳವಳಿ, ಕಾರ್ಮಿಕ ಚಳವಳಿ, ಹೀಗೆ ಪ್ರಗತಿಪರ ಚಳವಳಿಯ ನೂರಾರು ಸಾವಿರಾರು ಜನ ಕಾರ್ಯಕರ್ತರು, ನಾಯಕರು ದಶಕಗಳ ಕಾಲ ಸಾಮಾಜಿಕ ನ್ಯಾಯದ ಆಶಯಗಳನ್ನಂತೂ ಕೆಲಸ ಮಾಡ್ಕೊಂಡು ಬಂದಿರೋಂಥ ಒಂದು ಪರಂಪರೆ ನಮ್ಮಲ್ಲಿದೆ. ಬಹಳ ಜನ ಮಧ್ಯಮ ವರ್ಗ, ತಳಮಧ್ಯಮ ವರ್ಗದಿಂದ ಬಂದಿದ್ದವರಾಗಿದ್ದು, ಅವರ ಬದುಕಿನ ಅನೇಕ ಸವಲತ್ತುಗಳನ್ನು ಬಿಟ್ಟುಕೊಟ್ಟು ಅಥವಾ ತುಂಬ ದೊಡ್ಡದಕ್ಕೆ ಆಸೆ ಪಡದೆ ಇರುವುದರಲ್ಲೇ ಹೊಂದಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ಸಮಾಜಕ್ಕೋಸ್ಕರ ಕೊಟ್ಟು ಅವರ ಸಮಯ, ಶ್ರಮವನ್ನು ಧಾರೆ ಎರೆದು ಒಂದು ಹೊಸ ಸಮಾಜವನ್ನು ಕಟ್ಟುವ ಆಶಯಗಳಿಗಾಗಿ ಶ್ರಮಿಸಿರು ಅಂತಲೇ ಹೇಳಬೇಕು. ನಮಗೆ ಆ ಥರದೊಂದು ಉದಾತ್ತವಾದ ಒಂದು ಪರಂಪರೆ ಕರ್ನಾಟಕಕ್ಕಿದೆ. ಆ ಪರಂಪರೆಯ ಭಾಗವಾಗಿ ಜಯಕುಮಾರ್ ಅವರು ಸಾಗಿ ಬಂದರು ಅಂತಲೇ ಹೇಳಬೇಕು. ಅವರು ಕೆಲವು ವರ್ಷಗಳ ಹಿಂದೆ, ಹಲವು ದಶಕಗಳ ಹಿಂದೆಯೇ ಒಂದು ಸರ್ಕಾರಿ ಉದ್ಯೋಗ ಪಡೆದಿದ್ದರು. ಅವರ ಆ ಉದ್ಯೋಗದಲ್ಲಿ ಮುಂದುವರೆದಿದ್ದರೆ ಒಂದು ಉನ್ನತವಾದ ಸ್ಥಾನಕ್ಕೆ ಏರ್ತಿದ್ರು ಅಂತಲೇ ಹೇಳಬೇಕು. ನಮ್ಮ ಪ್ರಗತಿಪರ ವಲಯದ ಇನ್ನೊಬ್ಬ ಚಿಂತಕರಾದ ಇಕ್ಬಾಲ್ ಹುಸೇನ್ ಅಹಮದ್ರವರು, ಅವರು ಸಹ ಇವರ ಜೊತೆಯಲ್ಲಿಯೇ ಉದ್ಯೋಗವನ್ನು ಪಡೆದಿದ್ದವರು. ಸಾಮಾಜಿಕ ಬದಲಾವಣೆಗಳಿಗಾಗಿ ಶ್ರಮಿಸಬೇಕು ಅಂಥೇಳಿ ಸರ್ಕಾರಿ ಉದ್ಯೋಗವನ್ನು ತೊರೆದು ಈ ಚಳವಳಿಗಳಿಗೆ ಧುಮುಕಿದಂಥ ಮಿತ್ರರು ಇವರು. ಆ ಥರದ್ದೊಂದು ತಮ್ಮ ವೈಯಕ್ತಿಕ ಹಿತ ಮತ್ತು ಸೌಲಭ್ಯಗಳನ್ನು ಪಕ್ಕಕ್ಕಿಟ್ಟು ಸಾಮಾಜಿಕ ಆಶಯಗಳಿಗಾಗಿ ಕೆಲಸ ಮಾಡೋದಂಥ ಒಂದು ಅರ್ಪಣಾ ಮನೋಭಾವ, ದಿಟ್ಟತನ ಇವರಲ್ಲಿತ್ತು. ನಾನು ಗಮನಿಸಿದಾಗೆ ಜಯಕುಮಾರ್ ಅವರಲ್ಲಿ ಬಹುಶಃ ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಚಟುವಟಿಕೆಗಳು ಭಾಳ ಕಷ್ಟ, ನಷ್ಟ, ನೋವುಗಳನ್ನು ಸಹಜವಾಗಿ ಅನುಭವಿಸುತ್ತಾರೆ. ಯಾಕೆಂದರೆ ಅದಕ್ಕೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಇರೋದಿಲ್ಲ. ಭಾಳ ಸರಿ ಹೋರಾಟ ಚಟುವಟಿಕೆಗಳಲ್ಲಿ ಇರೋರನ್ನೇ ಪರಸ್ಪರರ ಕಷ್ಟಗಳೇನು, ಅವರು ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಜೀವನ ನಿರ್ವಹಣೆ ಹೇಗೆ ಮಾಡ್ತಿದ್ದಾರೆ ಅಂತೇಳಿ ಪರಸ್ಪರರಿಗೆ ಮಾಹಿತಿ ಇರೋದಿಲ್ಲ. ವೈಯಕ್ತಿಕ ಸಂಕಟ, ದುಃಖಗಳನ್ನು ಹೇಳ್ಕೊಳ್ಳೋ ಸ್ಪೇಸು ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳಬೇಕು. ಇಷ್ಟು ನಡುವೆ ಜಯಕುಮಾರ್ ತಮ್ಮ ಒಂದು
ಈ ನಿರ್ಧಾರದ ಬಗ್ಗೆ ಅವರು ವಿಷಾದ ಪಟ್ಟಿದ್ರು ಅಂತಾಗಲಿ, ಅವ್ರಿಗೇನೋ ರಿಗ್ರೆಟ್ಸ್ ಇತ್ತು ಅಂತ ನನಗೆ ಯಾವಾಗ ಅನ್ನಿಸ್ತಿಲ್ಲ. ಅವರು ಸಾಗಿ ಬಂದ ಹಾದಿಯ ಬಗ್ಗೆ ಅವ್ರಿಗೆ ಒಂದು ಹೆಮ್ಮೆಯ ಭಾವನೆ ಇತ್ತು, ಒಂದು ತೃಪ್ತಿಯ ಭಾವನೆ ಇತ್ತು ಅಂತಲೇ ಹೇಳಬೇಕು. ಯಾವುದೇ ಒಂದು ರಿಗ್ರೆಟ್ಸ್ ಆಗಲಿ ಅಥವಾ ನಾನು ತಪ್ಪು ದಾರಿನ ಆಯ್ಕೆ ಮಾಡಿಕೊಂಡೆ ಸಾಗಿ ಬಂದೆ ಅನ್ನೋ ಥರದ ಭಾವನೆ ಅವರಲ್ಲಿ ನಾನು ಎಂದೂ ಕಾಣಲೇ ಇಲ್ಲ. ಇದಲ್ಲದೆ ಜಯಕುಮಾರ್ ಅವರ ಒಂದು ಜೀವನ ದೃಷ್ಟಿಯಲ್ಲಿ ಒಂದು ಗಮನಾರ್ಹವಾದ ವಿಚಾರ, ಅವ್ರಿಗೆ ಅನಾರೋಗ್ಯ ಆಗಿದೆ, ಸ್ವಲ್ಪ ಒಂದು ಸಂಕಷ್ಟದ ದಿನಗಳು ಎದುರಾಗಬಹುದು ಅನ್ನೋ ಒಂದು ಸೂಚನೆ ಸಿಕ್ಕ ನಂತರ ಅವರು ಅವರ ಬದುಕಿನ ಹಾದಿಯನ್ನು ಕರ್ನಾಟಕದ ಜನತೆ ಜೊತೆ ಹಂಚ್ಕೋಬೇಕು ಅಂತ ಅನಿಸಿ ಅವರು ಆತ್ಮಕಥೆಯ ರೂಪದ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಕಾಡ ಹಾದಿಯ ಬೆಳಕಿನ ಹಾದಿ, ಬೆಳಕಿನ ದಾರಿ ಇರ್ತದೆ. ಅದರಲ್ಲಿ ಅವರು ಬಹಳ ಇಂಟೆನ್ಸ್ ಆಗಿ ಅವರ ಬಾಲ್ಯಕಾಲದ ನೆನಪುಗಳನ್ನು, ಅವರ ತಾಯಿ ಕುಯಿಮ್ಮ ಅವರ ಬದುಕಿನ ಬಗ್ಗೆ, ಅವರ ಸೋದರ ಚಂದ್ರಶೇಖರ್ ಅವರ ಬಗ್ಗೆ ಬಹಳ ಒಂದು ತೀವ್ರತರವಾದ ಭಾವನೆಗಳನ್ನು ವ್ಯಕ್ತಪಡಿಸಿ ಬದುಕಿನ ದಟ್ಟವಾದ ವಿವರಗಳನ್ನು ಅವರು ಹೃದಯಂಗಮವಾಗಿ ಕಟ್ಟಿಕೊಟ್ಟರು ಜಯಕುಮಾರ್ ಅವರು. ಇನ್ನೂ ಕೆಲವು ಪುಸ್ತಕಗಳನ್ನು ಪ್ರಕಟಿಸಿದರು. ಒಟ್ಟಾರೆಯಾಗಿ ಅವರು ಒಂದು ಅನಾರೋಗ್ಯ ಆಗಿದೆ, ನನಗೆ ಒಂದು ಅನಿಶ್ಚಯತೆ ಇದೆ ಜೀವನದಲ್ಲಿ ಅಂತ ಗೊತ್ತಾದ ನಂತರವೂ ಆ ಜೀವನ ಪ್ರೀತಿಯನ್ನು ಕಳ್ಕೊಳ್ಳೋದೇನೆ, ಆ ಉತ್ಸಾಹವನ್ನು ಕಳ್ಕೊಳ್ಳೋದೇನೆ, ಹೇಗೆ ಬರುತ್ತೋ ಹಾಗೆ ಅದನ್ನು ಜೀವನವನ್ನು ತೆಗೆದುಕೊಳ್ಳುವಂಥ ಒಂದು ವಿಧಾನ ಇದೆಯಲ್ಲ, ನನಗೆ ಅದರಲ್ಲಿ ಒಂದು ದಾರ್ಶನಿಕತೆ ಕಾಣಿಸ್ತು. ಇದರ ಜೊತೆಯಲ್ಲಿ ಅವ್ರಿಗೊಂದು ಜೀವನ ದೃಷ್ಟಿಕೋನ. ಹಂಸಲೇಖ ಅವರು ಜಯಕುಮಾರ್ ಅವ್ರನ್ನ ನೆನಪಿಸ್ಕೊತಾ ಮಾತಾಡ್ತಾಯಿದ್ರು. ಅವ್ರಿಗೆ ಅನಾರೋಗ್ಯ ಅಂತ ಗೊತ್ತಾದ ಮೇಲೆ ಹಂಸಲೇಖರ್ ಅವರು, ಜಯಕುಮಾರ್ ಒಂದು ಸರಿ ನಿಮ್ಮನ್ನು ಭೇಟಿ ಆಗ್ತೀನಿ, ನಿಮಗೆ ಹೊಟ್ಟೆ ಉಣ್ಣಾಗಿಸುವಷ್ಟು ನಗಿಸ್ಬೇಕು ಅಂತ ಇದೆ ನನಗೆ ಅಂತ ಹೇಳಿದ್ರಂತೆ. ಅದಕ್ಕೆ ಜಯಕುಮಾರ್, ನನಗೆ ಈಗಾಗಲೇ ಹೊಟ್ಟೆಯಲ್ಲಿ ಹುಣ್ಣಿದೆ ಅಂತಲೇ ಹೇಳಿದರು. ಅವ್ರಿಗೆ ಹೊಟ್ಟೆ ಸಂಬಂಧಿತ ಕ್ಯಾನ್ಸರ್ ಆಗಿತ್ತು. ಹೊಟ್ಟೆ ಹುಣ್ಣಾಗುವಂತ ನಗಿಸ್ತೀನಿ ಅಂತ ಹಂಸಲೇಖ ಅವ್ರು ಹೇಳಿದರೆ, ನನಗೆ ಈಗಾಗಲೇ ಹೊಟ್ಟೆಯಲ್ಲಿ ಹುಣ್ಣಾಗಿದೆ ಅಂತಲೇ ಹೇಳಿದರು. ಹಂಸಲೇಖ ಅವ್ರನ್ನ ವಾಪಸ್ ನಗಿಸಿದ್ರು ಜಯಕುಮಾರ್ ಅವರು. ಅಂದರೆ ಆ ಥರದೊಂದು ನಿರ್ಲಿಪ್ತ ಭಾವದಲ್ಲಿ ಬದುಕನ್ನು ತಗೊಳ್ಳುವಂಥದ್ದು, ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸೋದು, ಅಧೀರರಾಗದೆ ಸಾವಿನ ಮುಖಾಮುಖಿಯಾಗುವಂಥದ್ದು, ಘನತೆಯಿಂದ ಎಲ್ಲರನ್ನೂ ಬೀಳ್ಕೊಡುವಂಥದ್ದು. ಇದು ನನಗೆ ಬಹಳ ದೊಡ್ಡ ಮೌಲ್ಯ ಅನ್ನಿಸ್ತು. ನಮ್ಮ ಕರ್ನಾಟಕದ ಜನಪರ ಚಳವಳಿಯ ಪರಂಪರೆಯ ಭಾಗವಾಗಿ ಜಯಕುಮಾರ್ ಅವರು ಒಂದು ಘನತೆಯಿಂದ, ಅರ್ಪಣಾ ಮನೋಭಾವದಿಂದ ಅವರ ಏನು ಒದಗಿ ಬಂತು ಜೀವನ ಅವಕಾಶ, ಅದನ್ನು ಅವರು ಜನತೆಗೆ ಅರ್ಪಿಸಿ ಈ ನಾಡಿನ ಒಳಿತಿಗಾಗಿ ಅವರು ಕೆಲಸ ಮಾಡಿ ನಿರ್ಗಮಿಸಿದ್ದಾರೆ. ಕೊನೆಯದಾಗಿ ಅವರು ಅವರ ಮೃತದೇಹವನ್ನು ವೈದ್ಯಕೀಯ ಸಂಶೋಧನೆಯ ಅನುಕೂಲಕ್ಕಾಗಿ ಬಳಸಬೇಕು ಅಂಥೇಳಿ ದೇಹದಾನದ ನಿರ್ಣಯವನ್ನು ಸಹ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರ ಕುಟುಂಬದವರು ಅವರ ಒಂದು ಇಚ್ಛೆಯನ್ನು ಈಡೇರಿಸಿದ್ದಾರೆ. ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ಸಾಮಾಜಿಕ ನ್ಯಾಯ, ಈ ಸಮಾಜದ ಒಳಿತಿಗಾಗಿ ಯಾರು ಶ್ರಮಿಸ್ತಾ ಇದ್ದಾರೋ ಅವರೆಲ್ಲರ ಪರವಾಗಿ ಜಯಕುಮಾರ್ ಅವರಿಗೆ ನಾವು ಗೌರವಪೂರ್ಣ ನಮನಗಳನ್ನು ಅರ್ಪಿಸೋಣ. ನಮಸ್ಕಾರ.